ಎಲ್ಲ ದೊಡ್ಡ ಮಂದಿಗೆ ನೋಡ್ರಿ ಇವತ್ತ RCB KKR ಮ್ಯಾಚ್ ನೋಡ್ಬೇಕು ಅಂತ ನಾವು ಖುಷಿ ಒಳಗಿದ್ವಿ. 8 ದಿನ ಗ್ಯಾಪ್ ಆದ್ಮೇಲೆ ಮತ್ತೆ ಚಾಲು ಆಗೈತೆ IPL ಫಸ್ಟ್ ಮ್ಯಾಚ ನಮ್ದು RCB ಇಟ್ಟಾರ ನೋಡ್ಬೇಕು. ಒಂದ್ ಗೆದ್ರ ಸಾಕು RCB ಪ್ಲೇ ಆಫಿಗೆ ಹೋಗ್ತೈತಿ. ಇನ್ನು ಉಳಿದದ್ದ 3 ಮ್ಯಾಚ್ RCB ಒಂದ್ ಗೆದ್ರ ಸಾಕ ಪ್ಲೇ ಆಫಿಗೆ ಅಧಿಕೃತವಾಗಿ ಹೋಗ್ಬಿಡ್ತೀವಿ. ಹಿಂಗೆಲ್ಲ ಭಾಳ ಖುಷಿಯಿಂದ ಕಾಯ್ಕೋತ ಕೂತಿದ್ದೀವಿ. ಅಂತಾದ್ರಾಗ ಇವತ್ತಿನ ಮ್ಯಾಚ್ ಭಾಳ ಕೆಟ್ಟ ಎಮೋಷನಲಿ ಇಂಪಾರ್ಟೆಂಟ್ ಮ್ಯಾಚ್ ಐತ್ರಿ. ಯಾಕಪ್ಪ ಅಂದ್ರ ವಿರಾಟ್ ಕೊಹ್ಲಿ ಅವರು ಟೆಸ್ಟಿಗೆ ರಿಟೈರ್ಮೆಂಟ್ ಕೊಟ್ರ ಮೇಲೆ ಈಗ ಮ್ಯಾಚ್ ಆಡಕತ್ತಾರ. ಯಾವ್ದು ಇದು RCB KKR. ಅಭಿಮಾನಿಗಳಿಗೊಂದು ಆಸೆ ಇರ್ತೈತಲ್ರಿ, ತನ್ನ ಒಂದು ಇಷ್ಟದ ಆಟಗಾರರಿಗೆ ಒಂದು ಏನಾದ್ರೂ ಒಂದು ಅವನ ನಿವೃತ್ತಿ ಕೊಟ್ಟ ಮೇಲೆ ಅವ್ನಿಗೆ ಏನಾದ್ರೂ ನಾವು ಗೌರವ ಸಲ್ಲಿಸ್ಬೇಕು ಅನ್ನುವಂಥದ್ದು ಇರ್ತೈತಿ. ಅದಕ್ಕೆ ಎಲ್ಲರೂ ಏನು ವಿಚಾರ ಮಾಡಿದ್ರು, ನೋಡಪ್ಪ ಯಾರ್ಯಾರು ಮ್ಯಾಚ್ ನೋಡೋಕೆ ಹೋಗ್ತೀರಿ ಮತ್ತು ಮ್ಯಾಚ್ ನೋಡೋಕೆ ಹೋಗೋರು ಏನು ವಿಚಾರ ಮಾಡಿದ್ರು, ಆತ ನಮ್ಮ ಹುಲಿ ರಿಟೈರ್ಮೆಂಟ್ ಕೊಟ್ಟರು, ಅವ್ರಿಗೆ ಒಂದು ಏನಾದರೂ ಗೌರವ ಸಲ್ಲಿಸ್ಬೇಕಂತೇಳಿ ಡಿಸೈಡ್ ಏನು ಮಾಡಿದ್ರಪ್ಪ ಅಂದ್ರೆ ಎಲ್ಲರೂ ವೈಟ್ ಜರ್ಸಿ ಹಾಕೊಂಡು ಹೋಗ್ಬೇಕು. ಅದರ ಸುದ್ದಿ ಹತ್ತು ಎಲ್ಲ ಕಡೆನೂ ಚಾಲು ಆಗ್ತದ ಟ್ರೆಂಡ್. ಎಲ್ಲರೂ ಅದನ್ನು ಜರ್ಸಿ ತೊಗೊಳಕ್ಕೆ ಚಾಲು ಮಾಡ್ಯಾರ. ಮತ್ತು ಅಲ್ಲಿ ಗ್ರೌಂಡ್ ಬಲೆಕ್ಕೂ ಅದ್ರ ವೈಟ್ ಜರ್ಸಿ ಮಾರ್ಲಾಕತ್ತಾರ. ಆ ಒಂದು ವೈಟ್ ಜರ್ಸಿ ಅದರೊಳಗೆ ಹಿಂದ್ಗಡೆ ಇದು ಬರ್ದಾರ, ಏನೋ ಬರ್ದಾರಿಪ್ಪ ಅದ ಟ್ರಿಬ್ಯೂಟ್ ಟು ಕಿಂಗ್ ಕೊಹ್ಲಿ ಜರ್ಸಿ ನಂಬರ್ 18 ಈ ಥರದ್ದು ಏನೋ ಬರ್ದಾರ. ಅಂದ್ರೆ ನಾವೊಬ್ಬ ಅಭಿಮಾನಿಯಾಗಿ ಒಬ್ಬ ನನ್ನ ಇಷ್ಟದ ಆಟಗಾರರಿಗೆ ಅವನ ನಿವೃತ್ತಿ ಟೈಮ್ದಾಗ ನಾ ಏನೋ ಒಂದು ಗೌರವ ಸಲ್ಲಿಸ್ಬೇಕು. ಇದಕ್ಕಿಂತ ದೊಡ್ಡದು ಏನು ಬೇಕು ಹೇಳ್ರಿ? ಒಬ್ಬ ಆಟಗಾರರಿಗೆ ತನ್ನ ಅಭಿಮಾನಿಗಳು ಈ ಥರದ ಒಂದು ನಿರ್ಧಾರ ತಗೊಂಡು ತನಗೊಂದು ಟ್ರಿಬ್ಯೂಟ್ ಸಲ್ಲಿಸ್ಲಾತಾರ ಅಂದ್ರೆ ಆ ಒಂದು ಪ್ಲೇಯರಿಗೂ ಭಾಳ ಅಂದ್ರೆ ಭಾಳ ಅದು ಎಮೋಷನಲಿ ಕನೆಕ್ಟ್ ಆಗಿರ್ತೈತಿ ಈ ಒಂದು ಮಾತ. ಅಭಿಮಾನಿಗಳಿಗೂ ಭಾಳ ಅಂದ್ರೆ ಇದೊಂದು ಒಳ್ಳೆ ಅವಕಾಶ. ಆಯ್ತಪ್ಪ, ನಮ್ಮ ಪ್ಲೇಯರ್ ಆಡೋ ಮುಂದೆ ನಾವೆಲ್ಲ ವೈಟ್ ಜರ್ಸಿ ಹಾಕೊಂಡ್ಬರೋಣ. ಯಾಕಂದ್ರೆ ತನ್ನ ಕೊಡುಗೆ ನಾವು ಭಾರತ ಟೆಸ್ಟ್ ಕ್ರಿಕೆಟಿಗೆ ಬಹಳಷ್ಟು ಅವರು ಕೊಡುಗೆ ಕೊಟ್ಟಾರ. ನಾವು ಅವರಿಗೆ ಒಂದು ಟ್ರಿಬ್ಯೂಟ್ ಕೊಡೋಣ ಅನ್ನುವಂಥದ್ದು ಒಂದು ನಿರ್ಧಾರ ತೊಗೊಂಡಾರ. ಮಂದಿ ಎಲ್ಲ ಮಾರ್ಲಾಕತ್ತಾರ ಅರಿಬಿ. ಮತ್ತು ಮ್ಯಾಚ್ ನೋಡಕ್ಕೆ ಹೋಗೋರು ಎಲ್ಲ ಆಲ್ರೆಡಿ ತೊಗೊಳಕತ್ತಾರ. ಒಂದು 40,000 50,000 ಕುಂದಿರ್ತೈತೆ ಅಲ್ಲಿ ಮಂದಿ. ಆಯ್ತು ತೊಗೊಂಡು ಒಂದು 20-30,000 ಲೆಕ್ಕ ಹೇಳಕ್ಕೆ ಬರಂಗಿಲ್ಲ. ಓಸೋ ಮಂದಿ ಹಾಕೊಂಡು ಹೋದ್ರು ಹೋಗೋ ಪೈಕಿ ಒಂದು ಅರ್ಧ ಮಂದಿ ಹೋದ್ರು ಅದು ಒಂದು ಪ್ಲೇಯರಿಗೆ ಭಾಳ ಖುಷಿ ಆಗತ್ತ. ಮತ್ತು ನಾವು ಇಲ್ಲೇ ಮೊಬೈಲ್ದಾಗ ಟಿವಿಯಾಗ ನೋಡೋರು ಮ್ಯಾಚ್ ನಮಗೂ ಖುಷಿ. ಯಾಕಪ್ಪ ಅಂದ್ರೆ ಅಭಿಮಾನಿಗಳು ಇಂಥ ಒಂದು ನಿರ್ಣಯ ತೊಗೊಂಡು ಇಂಥ ಒಂದು ನಿರ್ಧಾರ ತೊಗೊಂಡು ಅದನ್ನೆಲ್ಲ ಒಂದು ಟ್ರಿಬ್ಯೂಟ್ ಸಲ್ಲಿಸ್ಯಾರ, ನಮಗೂ ಖುಷಿ ಅನಿಸ್ತೈತಿ. ಇವತ್ತಿನ ಮ್ಯಾಚ್ ಆಗಬೇಕ್ರಿ. ಇದಕ್ಕೋಸ್ಕರ ಇವತ್ತು ಮಳೆರಾಯ ಒಂದು 2-3 ತಾಸು ಊಟಕ್ಕದು ಹೋಗಿ ಏನರ ಸ್ವಲ್ಪ ಶೆಡ್ಯೂಲ್ ತಂದು ಸ್ವಲ್ಪ ಹಿಂದೆ ಮುಂದೆ ಮಾಡಿ ಇವತ್ತು ಮ್ಯಾಚ್ ಆಗಂಗೆ ಏನರ ಮಾಡ್ದ ಅಂದ್ರೆ ಭಾಳ ಅನುಕೂಲ ಆಗ್ತೈತಿ. ಮೊನ್ನೆ ಒಂದು ಬೆಂಗಳೂರು ಮ್ಯಾಚು ಇತ್ತು, ಒಂದು 80% ಮಳೆ ಬರೋ ಸಾಧ್ಯತೆ ಇತ್ತು. ಬಟ್ ಆ ಟೈಮ್ದಾಗ ಮಳೆ ಆಗಲಿಲ್ಲ. ಅಂತ ಒಂದು ಮಳೆರಾಯ ದೊಡ್ಡ ಗುಣ ಮಾಡಿದ್ದೆ. ಇವತ್ತು ಒಂದು ಸ್ವಲ್ಪ ಹಂಗೆ ಮಾಡಿದ್ರೆ ಭಾಳ ಅನುಕೂಲ ಆಗ್ತೈತಿ. ಮಳಿನೇ ಬರಬಾರ್ದು ಅಂಥೇಳಿ ನಾವು ಹೇಳೋದು ತಪ್ಪಾಕೈತಿ. ಯಾಕಂದ್ರೆ ಮಳೆ ಬತ್ತಂದ್ರೆ ನಮ್ದು ಹೊಟ್ಟೆ ತುಂಬ್ತದೆ. ನಮ್ದು ಅಂದ್ರೆ ಏನು, ರೈತರದ್ದು ಹೊಟ್ಟೆ ತುಂಬತೈತಿ. ರೈತರು ಬೆಳೆದ್ರ ನಮ್ಮ ಹೊಟ್ಯಾಗ ಅನ್ನ ಬೀಳ್ತೈತಿ. ಇಲ್ಲ ಅಂದ್ರೆ ಮಣ್ಣ ತಿನ್ನೋದು ಆಕೈತಿ. ಹೌದಲ್ರಿ? ಅದಕ್ಕೆ ಮಳಿನೇ ಬರೋದು ಬೇಡ ಅನ್ನೋಂಥದ್ದು ಬೇಡ. ಸ್ವಲ್ಪ ಒಂದು ಸಣ್ಣ ಗ್ಯಾಪ್ ತೊಗೊಂಬೋದು. ಈಗ ಮಳೆ ರಪ 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 ಹೊಡೆದು ಒಂದು ಸ್ವಲ್ಪ ಗ್ಯಾಪ್ ಕೊಡ್ತೈತಲ್ರಿ. ಆ ಗ್ಯಾಪ್ ಕೊಡೋ ಟೈಮಿಂಗ್ ಏನಿರ್ಬೇಕಂದ್ರೆ ನಮ್ದು ಮ್ಯಾಚ್ ಏನು ನಡೀತಿತ್ತಲ್ಲ 7-8 ರಾತ್ರಿ 10 ಅನ್ನೋದ್ರ ಮಟ್ಟ ಸ್ವಲ್ಪ ಗ್ಯಾಪ್ ಆದ್ರೆ ಮತ್ತೆ ಹೊಡಿಲಿ. ತನಗೆ ಏನು ಮನಸ್ಸೊಳಗೈತಿ ಹೊಡಿಲಿ. ಮೊನ್ನೆ ನಮ್ಮ ಪ್ಲೇಯರ್ಗಳು ಹೋಗ್ಯಾವಲ್ಲಿ ಬೆಂಗಳೂರು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಪ್ರಾಕ್ಟೀಸ್ ಮಾಡಕ್ಕೆ ಹೋಗ್ಯಾರ. ಮಳೆ ಚಾಲು ಆಗೈತೆ. ನಮ್ಮ ಟೀಮ್ ಡೇವಿಡ್ ನಿನ್ನೆ ಸಾಹೇಬನ ಹೆಸರೇ ಹೇಳಕ್ಕೆ ಸ್ವಲ್ಪ ಗ್ಯಾಪ್ ನಂಗೆ ಮರ್ತೆ, ದಯವಿಟ್ಟು ಕ್ಷಮೆ ಇರಲಿ. ಯಾಕಂದ್ರೆ RCB ಅದು ಯಾಕೆ ಅನ್ನೋದು ಗೊತ್ತಾಗಲಿಲ್ಲ ಬಿಡ್ರಿ. ಹೋಲಿ ನೋಡ್ರಿ, ನಮ್ಮ RCB ಈ ಫಾರ್ಮ್ದಾಗ ಬರೋಕೆ ಕಾರಣ ಟೀಮ್ ಡೇವಿಡ್ ಅವರ ಒಂದು ಪ್ರದರ್ಶನ, ಅವರು ಏನು ಕೊಡುಗೆ ಅವ್ರದ್ದು ಭಾಳ ದೊಡ್ಡದೈತೆ RCB ಈ ವರ್ಷ. ನೋಡ್ರಿ, ಮೊನ್ನೆ ಮಳೆ ಹತ್ತಿತ್ತು. ಇವು ಪ್ರಾಕ್ಟೀಸ್ ಮಾಡಕ್ಕೆ ಉಸಿರು ಹೋಗ್ಬೇಕನ್ನೋಟಿಗೆ ಮಳೆ ಚಾಲು ಆಗಿತ್ತು. ನಮ್ಮ ಟೀಮ್ ಡೇವಿಡ್ ಫುಲ್ ಈ ಸೈಡಕ್ಕೆ ಹೋಗ್ಬಿಟ್ಟಿದೆ. ಅಲ್ಲಿ ಗ್ರೌಂಡ್ದಾಗ ನೀರು ನಿಂತಿದ್ದು ಫುಲ್ ಉಳ್ಳಾಡೋದು ಗಿಳ್ಳಾಡೋದು. ಮಂದಿ ಎಲ್ಲ ಕಮೆಂಟ್ ಹಾಕ್ಲಾತಾರೆ, ಏ ಮಾಲಕ ನೀ ಲಾಸ್ಟ್ಗೆ ಅವನ ಲಾಸ್ಟ್ ಮೂಮೆಂಟಿಗೆ ಹೊಡಿ ಬಡಿ ಕಡಿ ಪ್ಲೇಯರ್ ನಿನಗೆ ಏನ್ರ ಹುಷಾರಿಗೆ ಸೇರ್ ತಪ್ಪಂದ್ರೆ ಹೆಂಗೆ ಓ ಮಾಲಕ ಮೊದಲ ದವಾಖಾನಿ ಹತ್ತೈತೆ ನಮಗೆ, ನೀ ಬೇರೆ ಮಳೆಯಾಗ ಆಟ ಆಡಕತ್ತಿ, ಮಳೆ ನೀರಾಗ ಆಟ ಆಡೋದು ಸರಿಯಲ್ಲೋ ಮಾಲಕ ಅಂತೇಳಿ ಮಂದಿ ಕಮೆಂಟ್ ಹಾಕ್ಲಾಕತ್ತಾರ್ರಿ. ಬಟ್ ಏನು ಮಾಡ್ತೀನಿ ಕಾಕ, ಫುಲ್ ಖುಷಿಯೊಳಗೆ ಫಂಕ್ಷನ್ ಆಗದಾನ. ಮಳಿ ದುಮ್ಶಾನ್ ಹೊಡಿಲಾಕತ್ತಿತ್ತು. ಮಳೆಯಾಗ ಆಟ ಆಡೋದಂದ್ರೆ ಅದು ಒಂಥರ ಖುಷಿನೇ ಬೇರೆ. ಯಾಕೆ ಹೌದಲ್ರಿ? ದುಮ್ಶಾನ್ ಮಳೆಯಾಗ ಈಶಾಡ್ದ ಕ್ಯಾಂಡಿಡೇಟ್ ಹಂಗೆ ಬಂದರು ಟ್ಯಾವೆಲ್ಲ ಸುತ್ಕೊಂಡು ಹೋಗಿ RCB ಚೇಂಜ್ ಮಾಡಿ ಮತ್ತೇನೋ ಬಸ್ ಹಚ್ಚಿ ಹೋದ್ರಲ್ಲ ಅರ್ಜಿಗೆಲ್ಲ. ಆದ್ರೆ ಮಜಾ ಇತ್ತು. ಇವತ್ತಿನ ಮ್ಯಾಚ್ ನೋಡ್ಬೇಕು. ಮತ್ತು ಇನ್ನೊಂದು ಏನಪ್ಪ ಅಂದ್ರೆ ಹ್ಯಾಜಲ್ವುಡ್ ಅವರು ಆಡೋ ಸಾಧ್ಯತೆ ಐತಂತ ಒಂದು ಕಡೆ ಸುದ್ದಿ ಎದ್ದಿತ್ತು. ಇನ್ನು ಒಂದು ಕಡೆ ಸುದ್ದಿ ಏನು ಹೇಳಕತ್ತೈತೆ ಅಂದ್ರೆ ಹ್ಯಾಜಲ್ವುಡ್ ಅವರು ಅಂತೂ ಇನ್ನೂ ಅಧಿಕೃತವಾಗಿ RCB ಟೀಮಿಗೆ ಬಂದಾರ ಅನ್ನುವಂಥದ್ದು ಎಲ್ಲೂ ಅಫಿಷಿಯಲ್ ಆಗಿ ಎಲ್ಲೂ ನ್ಯೂಸ್ ಅಲ್ಲೆಲ್ಲೂ ಹಾಕಿಲ್ರಿಪ್ಪ ನಾನು ನೋಡಿದ ಪ್ರಕಾರ. ಬಟ್ ನಿಮಗೇನ್ರಿ ಅದು ಅಫಿಷಿಯಲ್ ಆಗಿ ಗೊತ್ತಿದ್ರೆ ದಯವಿಟ್ಟು ಕಾಮೆಂಟ್ ಹಾಕ್ರಿ. ಹ್ಯಾಜಲ್ವುಡ್ ಬದಲಿ ಲುಂಗಿಗೆ ಆಡಿಸ್ತಾ ಇರ್ಲಿಕ್ಕಂದ್ರೆ ತುಷಾರ್ ಅಂತ ಅದಾರ್ರಿ ಒಬ್ರು, ಯಾರೋ ಶ್ರೀಲಂಕನ್ ಬೌಲರ್. ನೋಡೋಣ ಯಾವ ರೀತಿ
ಟೀಮನ್ನು ಸಟ್ ಮಾಡ್ತಾರೆ ಅನ್ನೋಂಥದ್ದು ನಾನು ಕಾಯ್ಲಾಕತ್ತೇನೆ ರೀ ಇವತ್ತಿನ ಮ್ಯಾಚ್ದಾಗ. ಸ್ವಲ್ಪ ಯಾಕಂದ್ರೆ ಪ್ಲೇಯರ್ ಆ ಕಡೆ ಈ ಕಡೆ ಹೋಗ್ಯಾರ, ಮತ್ತು ಪಟೇದಾರ್ ಅವರು ಅಂತೂ ಫಿಟ್ ಆಗ್ಯಾರ. ಸ್ವಲ್ಪ ಬಟ್ಟಿಗೇನ ಆಗಿತ್ತು ಅವ್ರಿಗೂ, ಆರಾಮ್ ತೊಗೊಂಡಾರೆ. ಆರಾಮ್ ತೊಗೊಂಡು ಮತ್ತು ಸ್ವಲ್ಪ ಗ್ಯಾಪ್ ಉಳಿದಿತ್ತಲ್ಲ, 8 ದಿನ ಸೂಟಿ ಬಿದ್ದಿತ್ತದ IPLಗೆ, ಅದ್ರಾಗೆ ಕಡ್ಯಾಕ್ ಮಾಡಿ ರೆಸ್ಟ್ ತೊಗೊಂಡು ರೆಡಿ ಆಗ್ಯಾರ ಅಂತ ಬಂದಾಯ್ತು ಸುದ್ದಿ. ಇನ್ನು ಬಾಲಿಂಗ ನೋಡ್ಬೇಕ್ರಿ, ಯಾಕಂದ್ರೆ ಭಾಳ ಒಳ್ಳೆ ಬಾಲರ್ ಇದ್ರು ಯಾರು ಹೆಜಲ್ವುಡ್ ಅವರು. ಅವ್ರಿಗೆ ಹಿಂಗೆ ಆಗಬಾರ್ದಿತ್ತು, ಬಟ್ ಏನು ಮಾಡ್ತೀರಿ, ತಾವೊಂದು ಬಗದ್ರೆ ದೈವ ಇನ್ನೊಂದು ಬಗದಿತ್ತ ಅಂತಾರಲ್ರಿ, ಹಂಗೆ ಆಗಿರ್ತೈತ್ರಿ. ನೋಡೋಣ್ರಿ ಇವತ್ತು ಯಾವ್ಯಾವ ರೀತಿ ಟೀಮ್ ಸೆಟ್ ಮಾಡ್ತಾರೆ ಅನ್ನುವಂಥದ್ದು. ಒಂದಾಗಿ ಅದ್ರ ಸಾಕ್ರಿ, ನಾವು ಪ್ಲೇ ಆಫಿಗೆ ಹೋಗ್ತೀವಿ. ಇನ್ನು KKR ಹಣೆ ಮರ ಹೆಂಗೈತೆ ಅಂದ್ರೆ ಅವ್ರು ಸೋತ್ರ ಓದಂಗಿರ್ಲಿ ಲೆಕ್ಕ, ಹೌದು ಆಲ್ಮೋಸ್ಟ್ ಹೊರಗೆ ಓದಂಗ. ಬಟ್ ಒಂದು ಅಧಿಕೃತವಾಗಿ ಏನಾರ ಒಂದು ಮ್ಯಾಚ್ ಅವ್ರು ಸೋತನ ಅಧಿಕೃತವಾಗಿ ಹೊರಗೆ ಹೋಗ್ತಾರ. ಹೊರಗೆ ಹೋದ ಒಂದು 4ನೇ ಟೀಮ್ ಹಾಕೈತಿ, ಯಾಕಂದ್ರೆ ಆಲ್ರೆಡಿ ಹೋಗ್ಯಾವ್ರಿ. ಅವು ಫಸ್ಟ್ ಹೋಗಿದ್ದು ಚೆನ್ನೈ ನೋಡ್ರಿ, 3 ತಿಂಗಳು ಒಂದೊಂದು ತಿಂಗಳಿಗೆ ಒಂದೊಂದು ಮ್ಯಾಚ್ ಗೆದ್ಕೋತ ಬಂದ್ರೆ ಹಿಂಗಂದ್ರೆ ಕೆಲಸ ಆಗಂಗಿಲ್ಲ ಅಂತೇಳಿ ಅದು ಹೊರಗೆ ಹೋಯ್ತು ಟೀಮ್. ಅವ್ರು ಹೋದ್ರು. ಯಾರ್ಯಾರ ಟೀಮ್ ಹೋಯ್ತು? SRH ಹೈದರಾಬಾದ್ ಟೀಮ್ ನೋಡ್ರಿ, ಎಂಥದ ನಶೀಬ, ಏನು ಸುದ್ದಿ, ಭಾಳ ಡೇಂಜರ್ ಟೀಮ್ ಅದ, ಭಾಳ ಕೆಟ್ಟ ಹೊಡಿತಾರೆ. ಯಾಕಂದ್ರೆ ಈ ಸಲ ಆಡಿದ ಒಂದೇ ಮ್ಯಾಚ್ ದುಮ್ಶಾನ್ ಹೊಡೆದಿರ್ಕರೆ ಎಲ್ಲರೂ ಭಾಳ ಕೆಟ್ಟ ಎಕ್ಸ್ಪೆಕ್ಟೇಷನ್ ಇತ್ತು. ಏನು ಭಾಳ ಡೇಂಜರ್ ಅದ ರೀ ಇವ್ರ ಕಡೆ ಪ್ಲೇಯರ್, ಬಡಿ ಕಡಿ ಅವ್ನು ತಿರ್ವ್ಯಾಡಿ ಬಡಿತಾರೆ, 3-4 ರನ್ ಹೊಡಿತಾರೆ ಈ ಸಲ ಅಂತೇಳಿ. ಬಟ್ ಆಗಂಗಿಲ್ಲ ರೀ ನೋಡ್ರಿ, ಅದು ಕ್ರಿಕೆಟ್ ಬೇರೆ, ನಾವು ಅನ್ಕೊಳ್ಳೋದ ಬೇರೆ, ಅದು ಆಗೋದ ಬೇರೆ, ಹೌದಲ್ರಿ. ಯಾವ ಆಡ್ತಾನ ಅವ ಆಡಂಗಿಲ್ಲ, ಯಾವ ಆಡಂಗಿಲ್ಲ ಅವನೇ ಆಡ್ತಾನ ನೋಡ್ರಿ. ಇಲ್ರಿ ಎಲ್ಲ ಅದು ಹಾಕಿರ್ತಾವ ನೋಡ್ರಿ. ಈಗ 3 ಟೀಮ್ ರೀ ಹೊರಗೆ ಹೋಗ್ಯಾವ. ಇನ್ನು KKR ಇವತ್ತೇನಾರ ಸೋತಾರೆ ಸೀದಾ ಅವರು ಮನೆಗೆ ಹೋಗ್ತಾರ. ನಮ್ಮ RCB ಅಂದ್ರೆ ಪ್ಲೇ ಆಫಿಗೆ ನಾವು ಹೋಗ್ತೇವೆ ನೋಡ್ರಿ. ಇವತ್ತು ಮ್ಯಾಚ್ ಆಗಲಿ, ದೇವ್ರದಿಂದ ಮ್ಯಾಚ್ ಆಗಲಿ. ಇವತ್ತು ಮ್ಯಾಚ್ ಆತಂದ್ರೆ ನಮ್ಗೆ ಅದಾ ಖುಷಿ. ನಮ್ಮ ಕಿಂಗ್ ಕೊಹ್ಲಿಗೆ ಒಂದು ಟ್ರಿಬ್ಯೂಟ್ ಸಲ್ಲಿಸೋ ನಾವು, ಯಾಕಂದ್ರೆ ದೊಡ್ಡ ಪ್ಲೇಯರ್ ಹಾಕಾರಲ್ರಿ, ಒಂದು ಗೌರವ ನಾವು ಸಲ್ಲಿಸ್ಬೇಕಾಗ್ತೈತಿ ನೋಡ್ರಿ. ಇವತ್ತು ಮ್ಯಾಚ್ ಆಗಲಿ ಅಂತ ನಾವೆಲ್ಲ ದೇವ್ರಿಗೆ ಬೆಡ್ಕೊಳ್ಳೋಣ, ಏನೇನಾಗತ್ತೋ ನೋಡೋರಿ. ಇವತ್ತು RCB ಮ್ಯಾಚ್ ಗೆಲ್ಬೇಕು, ಅದಟ್ಟ ನಮ್ದು ಆಸೆ. ಮತ್ತು ಮ್ಯಾಚ್ ಮುಗಿಯಾರ ಮತ್ತೆ ಗೆಜ್ಜಿಗೆ ರಿವ್ಯೂ ಜೊತೆ ಮತ್ತೆ ಬರ್ತೇನೆ ಅಂತ ಮಾತ್ರ ಲಾಸ್ಟಿಗೆ ಮತ್ತೆ ಹೇಳಕತ್ತೀನಿ. ಫಸ್ಟಿಗೆ ಹೇಳ್ಬೇಕಂತ ಅನ್ಕೊಂಡಿದ್ದಕ್ರೆ ಮತ್ತು ಫಸ್ಟಿಗೆ ಹೇಳೋಣ, ಮತ್ತು ತಂದೆ ಕ್ಯಾಶೆಟ್ ಹಾಕ್ಲಾತ ಸುಳಿ ಮಗ ಅಂತ ನೀವು ಕಮೆಂಟ್ ಹಾಕಬಾರ್ದು. ಅದಕ್ಕೆ ಈಗ ಹೇಳತ್ತೀನಿ, ದಯವಿಟ್ಟು ನಾಳೆ, ಇವತ್ತು ಶನಿವಾರ, ನಾಳೆ ರವಿವಾರ ಐತ್ರಿ. ಪ್ರಕಾಶ್ RK ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ದಾಗ ನಮ್ದು ಹೊಸ ಸಾಂಗ್ ಬರತೈತಿ, ಕಾವ್ ಕರಿಲಿಲು ಗೋವಾ. ಆಲ್ರೆಡಿ ಪೋಸ್ಟರ್ ಅದು ಬಿಟ್ಟಿವಿ, ದಯವಿಟ್ಟು ನೋಡ್ರಿ, ಸಪೋರ್ಟ್ ಮಾಡ್ರಿ, ಮರ್ಯಾಕೆ ಹೋಗ್ಬಿಟ್ರಿ. ನಾಳೆ ಸಾಯಂಕಾಲ 6 ಗಂಟೆಗೆ ತಿಂಡಿಲಿ ಇರ್ತದೆ ಸಾಂಗ್ ಕಾವ್ ಕರಿಲಿಲು ಗೋವಾ. ಒಂದು ವರ್ಷ 1.5 ವರ್ಷದಿಂದ ನಾವು ಒಂದು ಗೋವಾ ಸಾಂಗ್ ಮಾಡಿದ್ದೀವಿ. ಅದರದ ಒಂದು ಪಾರ್ಟ್ 2 ಥರದ ನಾವು ಸಾಂಗ್ ಮಾಡಿವಿ. ಇದರೊಳಗೆ ಕಂಪ್ಲೀಟ್ ವಿಜುವಲ್, ಮ್ಯೂಸಿಕ್, ಲಿರಿಕ್ಸ್ ಎಲ್ಲವೂ ಬೇರೆ ಬೇರೆ ಚೇಂಜಸ್ ಇರ್ತೈತಿ. ಅದರದ್ದೇ ಒಂದು ಪಾರ್ಟ್ 2 ಥರದ್ದು ಒಂದು ಸಾಂಗ್ ಮಾಡಿವಿ. ಈ ಸಾಂಗು ನಿಮ್ಗೆ ಅಷ್ಟೇ ಇಷ್ಟ ಆಗ್ತೈತಿ. ಹಿಂದಿನ ಸಾಂಗ್ ನಿಮ್ಗೆ ಹೆಂಗೆ ಇಷ್ಟ ಆಗಿತ್ತು ಅದಕ್ಕಿಂತ ಹೆಚ್ಚಾಗಿ ಈ ಸಾಂಗ್ ನಿಮ್ಗೆ ಇಷ್ಟ ಆಗ್ತೈತೆ ಅಂತ ನಾನು ಅನ್ಕೊಂಡಿನಿ. ದಯವಿಟ್ಟು ಮರ್ಯಾಕೆ ಹೋಗ್ಬಿಟ್ರೆ ನಾಳೆ ರವಿವಾರ ಸಾಯಂಕಾಲ 6 ಗಂಟೆಗೆ ಪ್ರಕಾಶ್ RK ರೆಕಾರ್ಡ್ಸ್ ಯೂಟ್ಯೂಬ್ ಚಾನಲ್ದಾಗ ಕಾವ್ ಕರಿಲಿಲ್ಲೋ ಗೋವಾ. ಮರ್ಯಾಕೆ ಹೋಗ್ಬಿಡ್ರಿ. ನಮಸ್ಕಾರ.